ಕರ್ನಾಟಕ ಪ್ರದೇಶ ಸಾಮಾನ್ಯ ನಾಗರಿಕರ ಧ್ವನಿ ವೇದಿಕೆಯ ರಾಜ್ಯಾಧ್ಯಕ್ಷ. ಸೊ ನನಗೆ ಹಿಂಗೆ ಒಂದು ಕಂಪ್ಲೇಂಟ್ ಬಂತು. ಸೊ ಏನೋ ಒಂದು ಅನ್ಯಾಯ ಆಗಿದೆ, ಒಬ್ಬರು GPA ಹೋಲ್ಡರ್ಗೆ ಅನ್ಯಾಯ ಆಗಿದೆ ಒಂದು ಕಂಪ್ಲೇಂಟ್ ಬಂತು. ಸೊ ಅವಾಗ ಆ ಕಂಪ್ಲೇಂಟ್ಗೆ ನಾನು ಪರಿಶೀಲನೆ ಮಾಡೋಕ್ಕೆ ಹೋದಾಗ ಪಾಪ ನನಗೆ ಅಲಾಟಿ ಮಕ್ಕಳುಗಳು ಸಿಕ್ಕಿದ್ರು. ಅಲಾಟಿ ಮಕ್ಕಳುಗಳ ಕೈಲಿ ಅವ್ರು ಏನು ಮಾಡಿದ್ದಾರೆ, ನಮಗೆ ಮಾರಿರೋದು ಅಂತ ಹೇಳಿ ಸುಳ್ಳು ಹೇಳಿ ಅವ್ರ ಕಡೆಯಿಂದ ಒಂದು ಅಗ್ರಿಮೆಂಟ್ ಮಾಡಿಸ್ಕೊಂಡು ಹೋಗಿ ರಿಜಿಸ್ಟ್ರು ಮಾಡಿಸ್ಕೊಂಡ್ಬಿಟ್ಟು ಹೋಗಿ GPA ಹೋಲ್ಡ್ರಿಗೆ ಅಲ್ಲಿ ಯಾರು ಮೂಲವಾಗಿ ವಾಸವಾಗಿದ್ದಾರೆ ಪಾಪ ಅವ್ರಿಗೆ ತೊಂದರೆ ಕೊಟ್ಟು ಅವ್ರನ್ನ ಮನೆಯಿಂದ ಆಚೆ ಹಾಕ್ಸ್ತೀವಿ ಅಂತ ಎದುರಿಸಿ ಅವರಿಂದ 27 ಲಕ್ಷಗಳನ್ನ ವಸೂಲಿ ಮಾಡಿರುವಂಥ ಒಂದು ಪ್ರಕರಣ ನನ್ನ ಬಗ್ಗೆ ಬಂದಿರೋದ್ರಿಂದ ಸೊ ನಾನು BDAಗೆ ಎಚ್ಚರಿಕೆ ಕೊಡುವಂಥ ಉದ್ದೇಶದಿಂದ ಈ ಥರ ಕಳ್ಳರಿದ್ದಾರೆ, ಬಂದು ನಿಮ್ಮ ಹತ್ರ ನಿಮಗೆ ಮಿಸ್ಲೀಡ್ ಮಾಡಿ ನಿಮ್ಮ ಹತ್ರ ಡಾಕ್ಯುಮೆಂಟ್ಗಳನ್ನ ಮಾಡ್ಕೊಂಡು ಹೋಗ್ತಾರೆ, ಇಂಥವ್ರ ಬಗ್ಗೆ ಎಚ್ಚರಿಕೆ ಆಗಿರಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾನು ಈ ಒಂದು ಪ್ರೆಸ್ ಮೀಟ್ ಮಾಡಿ ಈ ಒಂದು ಪ್ರಕರಣನ ನಾನು ಮೀಡಿಯಾ ಮುಂದೆ ಹೇಳ್ತಾ ಇದ್ದೀನಿ. ಏನಂದ್ರೆ ಅಮೌಂಟ್ ಏನಾದ್ರೆ ಕೊಟ್ಟಿದ್ದೀರಾ? ಯಾರಿಗೆ? ಅವರಿಗೆ ಏನಂದ್ರೆ ನಾವು ಏನು ಅಮೌಂಟ್ ಕೊಟ್ಟಿಲ್ಲ ಸರ್. ಇವರಿಗೆ ಯಾವ ರೀತಿ ಅನ್ಯಾಯ ಆಗಿದೆ? ಸೊ ಇವ್ರಿಗೇನು ಅಂದರೆ ಇವ್ರ ತಂದೆ ಮಾರಿರೋದು ಪಾಪ ಇವ್ರಿಗೆ ಗೊತ್ತೇ ಇಲ್ಲ, ಯಾರು ಮಾರಿರೋದು ಗೊತ್ತಿಲ್ಲ. ಅದನ್ನ ಇವ್ರೇನು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ, ನನಗೇ ಮಾರಿದ್ದಾರೆ, ನಿಮ್ಮಪ್ಪ ಬಂದು ನಮ್ಮ ತಂದೆ ತಗೊಂಡಿದ್ದಾರೆ ಅಂತ ಒಂದು ಸುಳ್ಳು ಹೇಳಿ ಇವ್ರೇನು ಮಾಡಿದ್ದಾರೆ, ನಮ್ಮ ತಂದೆ ಮಾರಿರೋದ್ರಿಂದ ನಮ್ಗೇನು ಬೇಕು ಪಾಪ ಅವ್ರು ಮಾಡಿದಾರಲ್ವಾ ಅವ್ರಿಗೆ ಮಾಡ್ಕೊಟ್ಬಿಡೋಣ ಅಂತ ಅವ್ರು ಬಂದು ಹೆಂಗೋ ಬಂದು ಕೇಳ್ತಾ ಇದ್ದಾರೆ, ಮಾಡ್ಕೊಡೋಣ ಅಂತ ಮಾಡ್ಕೊಟ್ಟಿದ್ದಾರೆ. ಬಟ್ ಅದು ಪ್ರಕರಣ ಅದಲ್ಲ. ಅವ್ರ ತಂದೆಗೆ ಇವ್ರು ಮಾಡ್ಕೊಟ್ಟಿಲ್ಲ, ಇವ್ರ ತಂದೆ ಮಾರಿರೋದು ಇನ್ನೊಬ್ಬರಿಗೆ. ಆದರೆ ಇವರು ಮಿಸ್ಲೀಡ್ ಮಾಡಿ ಇವ್ರು ಮನೆ ಹುಡ್ಕೊಂಡೋಗಿ ಈ ಥರ ಹೇಳಿಕೆ ತೊಗೊಂಡು ಮಾಡಿದ್ರು. ಸೊ ಈ ಮೇನ್ ಏನಿದೆ, ನಿಮಗೆ ಯಾವ ಥರ ನ್ಯಾಯ ಬೇಕು ಇವಾಗ? ಅದೇ ಅವರು ಸುಳ್ಳು ಹೇಳಿದಾರಲ್ಲ, ಅದನ್ನ ನ್ಯಾಯ ಬೇಕು. ನಾವು ಬಡವರು, ನಮಗೆ ನ್ಯಾಯ ಬೇಕು. ಅದ್ರ ಬಗ್ಗೆ ಕಂಪ್ಲೇಂಟ್ ಏನಾದರೂ ಆಗಿದೆಯಾ ಸರ್? ಮಾಡಬೇಕು ಕಂಪ್ಲೇಂಟ್ ಮಾಡಿ. ಕರ್ನಾಟಕ ಪ್ರದೇಶ ಸಾಮಾನ್ಯ ನಾಗರಿಕರ ಧ್ವನಿ ವೇದಿಕೆಯ ರಾಜ್ಯಾಧ್ಯಕ್ಷ ಎಸ್ ಲಕ್ಷ್ಮೀನಾರಾಯಣ ಅಂತ. ಸೊ ನನಗೆ ಒಂದು ಸದ್ಯಕ್ಕೆ ಒಂದು ಮನವಿ ಬಂತು. ಸೊ ಏನು ಅಂದ್ರೆ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದವರು 1978ರಲ್ಲಿ ಅವಾಗ ಯಾರೂ ಕೂಡ ಸೈಟು ತಗೊಳ್ಳೋದ್ರ ಶಕ್ತಿ ಯಾರಿಗೂ ಇರಲಿಲ್ಲ. ಆಗೇನಿತ್ತು ಅಂದ್ರೆ ಎಲ್ಲರೂ ಏನ್ ಎಂಪ್ಲಾಯ್ಸ್ಗಳಿದ್ರು ಅಲ್ಲಿ ಅವರು ಒಂದು ಅಪ್ಲಿಕೇಶನ್ ಫಿಲ್ಅಪ್ ಮಾಡಿ ತಗೊಂಡೋಗಿ ಕೊಟ್ರೆ ಅವ್ರಿಗೆ ಸಂಬಳ. ಸೊ ಇಂತಹ ಪರಿಸ್ಥಿತಿಯಲ್ಲಿ ಇದ್ದಾಗ ಕುಮಾರಸ್ವಾಮಿ ಬಡಾವಣೆಯಲ್ಲಿ EWS ಮನೆಗಳನ್ನ ನಿರ್ಮಾಣ ಮಾಡ್ತಾರೆ. EWS ಅಂದ್ರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ ಅಂತಾನೆ ಒಂದು ಮನೆಗಳು, ಎಷ್ಟು 1.25 ಚದರ ಮನೆಗಳನ್ನ ನಿರ್ಮಾಣ ಮಾಡಿ ಹಂಚಿಕೆ ಮಾಡ್ತಾರೆ. ಸುಮಾರು 1,000 ಮನೆಗಳನ್ನ ನಿರ್ಮಾಣ ಮಾಡ್ತಾರೆ. ಓಕೆನಾ? ಸೊ ಆ 1,000 ಮನೆಗಳನ್ನ ನಿರ್ಮಾಣ ಮಾಡಿ ಹಂಚಿಕೆ ಮಾಡಬೇಕಾದ್ರೆ ನಾರ್ತ್, ಈಸ್ಟ್, ಸೌತ್, ವೆಸ್ಟ್ ಎಲ್ಲಾ ಕಡೆದು ಈ ಎಂಪ್ಲಾಯಿಗಳು ಹೋಗಿ ಯಾರ ಕೈ ಸಿಗ್ತಾರೆ ಅವ್ರನ್ನ ಹಿಡಿದು ಅವ್ರ ಕೈಗೆ ಅಪ್ಲಿಕೇಶನ್ ಫಿಲ್ಅಪ್ ಮಾಡಿ ತಗೊಂಡೋಗಿ ಕೊಡ್ತಾ ಇದ್ರು. ಅವಾಗ BDA ಅಂತ ಯಾರಿಗೂ ಏನೂ ಗೊತ್ತಿರಲಿಲ್ಲ. ಸೊ ಅಪ್ಲಿಕೇಶನ್